ವಿಶ್ವವನ್ನೇ ನಡೆಸ್ತಾ ಇದ್ದಂತಹ ಕಿಲ್ಲರ್ ಕರೋನಾ ಈಗ ದೇಶದಲ್ಲಿ ಮತ್ತೆ ಆರ್ಭಟ ಶುರು ಮಾಡ್ತಾ ಇದೆ. ಕೇರಳದಲ್ಲಿ ವೇಗವಾಗಿ ಹರಡ್ತಾ ಇರುವಂತಹ ಕರೋನಾ ಕರ್ನಾಟಕಕ್ಕೂ ಕೂಡ ಸಂಕಷ್ಟ ತಂದೊಡ್ಡಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಕರೋನಾ ಕಟ್ಟೆಚ್ಚರ ಹೇಗಿದೆ? ಬನ್ನಿ TV9 ಜಿಲ್ಲೆಗಳಲ್ಲೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ, ನೋಡೋಣ. ಹೋದ ಪಿಶಾಚಿ ಅಂದ್ರೆ ಪಂದ್ಯ ಗವಾಕ್ಷಿಲಿ ಅನ್ನೋ ಹಾಗೆ 3 ವರ್ಷಗಳ ಹಿಂದೆ ಮನುಕುಲವನ್ನೇ ಹಿಂಡಿ ಹಿಪ್ಪೆ ಮಾಡಿದ್ದ ರಕ್ಕಸ ಕೊರೋನಾ ಮತ್ತೊಂದು ವೇಷ ತೊಟ್ಟು ಜನರಲ್ಲಿ ಆತಂಕ ಹುಟ್ಟಿಸಿದೆ. ದಿನದಿಂದ ದಿನಕ್ಕೆ ಕೊರೋನಾ JN1 ರೂಪಾಂತರ ತಳಿ ದೇಶದಾದ್ಯಂತ ತನ್ನ ಕಬಂಧ ಬಾವುಗಳನ್ನ ಚಾಚಿದೆ. ಅದರಲ್ಲೂ ಕೇರಳದಲ್ಲಿ ಕೇಕೆ ಹಾಕ್ತಿರೋ ಕಿಲ್ಲರ್ ಕೊರೋನಾ ಕರ್ನಾಟಕಕ್ಕೂ ಕಂಟಕವಾಗಿದೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿ ಜಿಲ್ಲಾಡಳಿತಗಳಿಗೆ, ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಕೆಲ ಸೂಚನೆಗಳನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಜಿಲ್ಲೆಗಳಲ್ಲೂ ಸೋಂಕು ಹರಡದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ. ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಅನ್ನೋದನ್ನ TV9 ರಿಯಾಲಿಟಿ ಚೆಕ್ ನಡೆಸಿದೆ. ರಾಯಚೂರು ಜಿಲ್ಲೆಯಲ್ಲಿ ಕೋವಿಡ್ ಹೈ ಅಲರ್ಟ್ ಘೋಷಿಸಲಾಗಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ICU ಬೆಡ್ಗೆ ವ್ಯವಸ್ಥೆ ಮಾಡಿದ್ದು, ಮಕ್ಕಳಿಗೆ ಪ್ರತ್ಯೇಕವಾಗಿ ICU ಬೆಡ್ಗಳನ್ನ ಮೀಸಲಿರಿಸಲಾಗಿದೆ. ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗಾಗಲೇ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಕ್ಸಿಜನ್ ಸಮೇತವಾಗಿರುವಂತಹ ಬೆಡ್ಗಳು ಅಂದರೆ ಸುಸಜ್ಜಿತವಾಗಿರುವಂತಹ ಬೆಡ್ಗಳ ವ್ಯವಸ್ಥೆನ ಈಗಾಗಲೇ 30ಕ್ಕೂ ಹೆಚ್ಚು ವ್ಯವಸ್ಥೆನ ಈಗಾಗಲೇ ಮಾಡಲಾಗಿರುವಂಥದ್ದು. ಅಂದರೆ ಪ್ರತಿಯೊಂದು ಕೇವಲ ಬೆಡ್ ಮಾತ್ರ ಅಲ್ಲ, ಸಂಬಂಧಪಟ್ಟಂತೆ ಬೇರೆ ಬೇರೆ ಟೆಕ್ನಾಲಜಿ ಹೊಂದಿರುವಂಥದ್ದು ಏನು ಮಿಷಿನ್ಗಳಿದ್ದಾವೆ ಎಲ್ಲವೂ ಕೂಡ ಉಪಕರಣಗಳು ಇಲ್ಲಿ ಲಭ್ಯವಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಿಮ್ಸ್ ಆಸ್ಪತ್ರೆ ಆಡಳಿತ ವಿಭಾಗದವರು ಸ್ಪಷ್ಟಪಡಿಸಿರುವಂಥದ್ದು. ಗಡಿ ಜಿಲ್ಲೆ ಬಳ್ಳಾರಿಯಲ್ಲೂ 3 ಕೊರೋನಾ ಸಕ್ರಿಯ ಕೇಸ್ಗಳು ಕಂಡು ಬಂದಿದ್ದು, ಆರೋಗ್ಯ ಇಲಾಖೆ ಕೊರೋನಾ ಮುನ್ನೆಚ್ಚರಿಕೆ ವಹಿಸಿದೆ. ವಿಮ್ಸ್ನಲ್ಲೂ ಕೋವಿಡ್ ತಪಾಸಣೆ ಕೇಂದ್ರ, ಪ್ರತ್ಯೇಕ ಕೊಠಡಿ ತೆರೆಯಲಾಗಿದೆ. ಪಕ್ಕದ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲೂ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ 2 ಪ್ರತ್ಯೇಕ ವಾರ್ಡ್ ಸಿದ್ಧತೆ ಮಾಡಲಾಗಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ತಲಾ 7ರಂತೆ ಪ್ರತ್ಯೇಕ ICU ವಾರ್ಡ್ ಸಿದ್ಧಗೊಳಿಸಲಾಗಿದೆ. ನಾವು ಮೇಲ್ ವಾರ್ಡ್ ಒಂದು 7 ಬೆಡ್ದು, ಫಿಮೇಲ್ ವಾರ್ಡ್ ಒಂದು 7 ಬೆಡ್ದು ಸೆಪ್ರೇಟ್ ಟಾಯ್ಲೆಟ್ ಇರುವಂಥದ್ದು ಒಂದು ತಯಾರಿನಲ್ಲಿ ಇಟ್ಟಿದ್ದೀವಿ. ಅದಲ್ಲದೆ ಒಂದು 10 ಬೆಡ್ ವಾರ್ಡ್ ಸುದಕ್ಕೆ ನಮ್ಮ ಕಡೆ ತಯಾರಿಯದಲ್ಲಿದೆ. ಇದಕ್ಕೆಲ್ಲ ಆಕ್ಸಿಜನೇಟೆಡ್ ಬೆಡ್ ಅದಾವೆ. ನಮ್ಮ ಕಡೆ ಗುಳಿಗೆ, ಔಷಧ, PPE ಕಿಟ್ಟು ಹಾಗೂ ಬೇಕಾಗಿರೋ ಎಲ್ಲ ಸಲಕರಣೆಗಳು ನಾವು ಈ ಸರ್ತಿ ತಯಾರಿಯದಲ್ಲಿದ್ದೀವಿ ಸರ್. ಧಾರವಾಡದಲ್ಲಿ ಕೊರೋನಾ ಮುನ್ನೆಚ್ಚರಿಕೆಯಾಗಿ ಜಿಲ್ಲೆಗಳಲ್ಲಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಆಸ್ಪತ್ರೆಯಲ್ಲಿ ಸುಮಾರು 121 ಬೆಡ್ಗಳು ಇವೆ, 15 ICU ಬೆಡ್ಗಳು ಇವೆ. ಪ್ರವಾಸಿಗರ ಸ್ವರ್ಗವಾಗಿರುವ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಇಲ್ಲಿಗೆ ಕೇರಳ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದರು. ಪ್ರವಾಸಿಗರಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿರೋದ್ರಿಂದ ಜಿಲ್ಲೆಯ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಚಂದ್ರದ್ರೋಣ ಪರ್ವತದ ಮುಳ್ಳಯ್ಯನಗಿರಿ ಸೇರಿದಂತೆ ಸೀತಾಳಯ್ಯನಗಿರಿ, ಮಾಣಿಕ್ಯದಾರ ಏನು ಸುತ್ತಮುತ್ತಲ ಪ್ರವಾಸಿ ತಾಣಗಳೇನಿತ್ತು ಅದಕ್ಕೆ ಜಿಲ್ಲಾಡಳಿತ ನಿರ್ಬಂಧವನ್ನು ವಿಧಿಸಿರುವಂಥದ್ದು. ಇನ್ನು 24, 25, 26ರಂದು ಚಿಕ್ಕಮಗಳೂರಿನ ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿ ಏನು ನಡೆಯುತ್ತೆ, ಇದರ ಮುಂಜಾಗ್ರತಾ ಕ್ರಮವಾಗಿ ಈಗ ಪ್ರವಾಸಿಗರನ್ನ ಬ್ಯಾನ್ ಮಾಡಿರುವಂಥದ್ದು. ರಾಜ್ಯದಲ್ಲಿ ಕೊರೋನಾ ಹಿನ್ನೆಲೆ ಮೈಸೂರಿನ ಪ್ರವಾಸಿ ತಾಣಗಳಿಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಅರಮನೆ ಮೃಗಾಲಯದ ಬಳಿ ವಿಶೇಷ ತಂಡ ನಿಯೋಜನೆ ಮಾಡಿದ್ದು, ಪ್ರವಾಸಿ ತಾಣಗಳಿಗೆ ಆಗಮಿಸುವವರಿಗೆ ಕೊರೋನಾ ಜಾಗೃತಿ ಮೂಡಿಸುತ್ತಿದೆ ಎಂದು TV9ಗೆ ಮೈಸೂರು DHO ಡಾಕ್ಟರ್ PC ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳ ರಾಜ್ಯದಲ್ಲಿ ನಮ್ಮ HD ಕೋಟೆ ತಾಲೂಕಿಗೆ ಹೊಂದಿಕೊಂಡಂತೆ ಇರತಕ್ಕಂಥ ಜಿಲ್ಲೆಯಲ್ಲೂ ಸಹ ಪ್ರಕರಣಗಳು ಕಂಡುಬಂದಿರೋ ಹಿನ್ನೆಲೆಯಲ್ಲಿ ಈ ಪ್ರವಾಸಿಗರ ತಾಣಗಳಲ್ಲಿ 3ರಿಂದ 4 ಅಫಿಷಿಯಲ್ಸ್ ಇರತಕ್ಕಂಥ ಟೀಮ್ಸನ್ನು ಮಾಡಿದ್ದೀವಿ. ಅಲ್ಲಿ ಕೋವಿಡ್-19ಗೆ ಸಂಬಂಧಪಟ್ಟಾಗೆ ರೋಗ ಲಕ್ಷಣಗಳು ಏನಿದ್ದಾವೆ ಅದ್ರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಬೈ ಚಾನ್ಸ್ ಅದು ತೀವ್ರತೆ ಕಂಡು ಬಂದರೆ ಎಲ್ಲಿ ಅವರು ಸಂಪರ್ಕ ಮಾಡಬೇಕು ಅನ್ನೋದನ್ನು ಜನಜಾಗೃತಿ ಮೂಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ಮೈಸೂರಿನಲ್ಲಿ ಮಾಗಿ ಉತ್ಸವಕ್ಕೆ ಕೊರೋನಾ ಭೀತಿ ತಟ್ಟಿದೆ. ಅರಮನೆಯ ಆವರಣದಲ್ಲಿ ಇಂದಿನಿಂದ ಜನವರಿ 1ರವರೆಗೆ ಪ್ರವಾಸಿಗರಿಗಾಗಿ ಮಾಗಿ ಉತ್ಸವ ನಡೆಯುತ್ತದೆ. ಸುಮಾರು 35 ವಿಧಗಳ 4 ಲಕ್ಷ ಹೂಗಳ ಪ್ರದರ್ಶನ ಮಾಡಲಾಗುತ್ತೆ. ಇಂದು ಸಂಜೆ 5:30ಕ್ಕೆ ಸಿದ್ದರಾಮಯ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಉತ್ಸವದ ವೇಳೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಮೆರವಣಿಗೆ ನಡೆಯಲಿದ್ದು, ಬಹಳಷ್ಟು ಜನ ಸೇರಲಿದ್ದಾರೆ. ಇದರಿಂದ ಕೊರೋನಾ ಹೆಚ್ಚಳವಾಗುವ ಆತಂಕ ಎದುರಾಗಿದೆ.
ಪಕ್ಕದ ರಾಜ್ಯ ಕೇರಳದಲ್ಲಿ ಕೊರೋನಾ ತಾಂಡವವಾಡ್ತಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಕೊರೋನಾ ನಿರ್ವಹಣೆಗೆ ಸನ್ನದ್ಧವಾಗಿಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ವ್ಯವಸ್ಥೆ ಕಲ್ಪಿಸಿಲ್ಲ. ಆಡಳಿತ ಮಂಡಳಿ ಸದಸ್ಯರ ಸಮನ್ವಯ ಕೊರತೆಯಿಂದ ಗೊಂದಲ ಉಂಟಾಗಿದ್ದು ಜಿಲ್ಲಾಸ್ಪತ್ರೆ ಕಟ್ಟಡದಲ್ಲಿ ವಾರ್ಡ್ ಮಾಡಬೇಕಾ, ಎಂಸಿಎಚ್ ಬ್ಲಾಕ್ನಲ್ಲಿ ಮಾಡಬೇಕಾ ಎಂದು ಇನ್ನೂ ಯೋಚಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ, ಈ ಆಸ್ಪತ್ರೆಯಲ್ಲಿ ಈಗಾಗಲೇ ನೋಡಿ ನೂರಾರು ಜನ ಬಂದಿದ್ದಾರೆ. ವಿವಿಧ ಕಾಯಿಲೆಗಳಿಗೋಸ್ಕರ ಬಂದಿದ್ದಾರೆ. 60 ವರ್ಷ ಮೇಲ್ಪಟ್ಟಂಥ ಸಾರ್ವಜನಿಕರಿದ್ದಾರೆ, ಯುವಕರಿದ್ದಾರೆ. ಆದರೆ ಇಲ್ಲಿ ಇವ್ರಿಗೆ ಒಂದು ಮಾಸ್ಕ್ ಬಗ್ಗೆ ಜಾಗೃತಿ ಮೂಡಿಸೋದು ಅಂತ ಮಾಹಿತಿ ಇರಲಿ ಅಥವಾ ಮಾಸ್ಕ್ ಧರಿಸುವಂಥದ್ದಿರಲಿ, ಯಾರೂ ಸಹ ಇಲ್ಲಿ ಒಂದು ಕೆಲಸ ಮಾಡ್ತಾ ಇಲ್ಲ. ನೀವು ಪಾಸಿಟಿವ್ ತಕ್ಷಣ ಎಲ್ಲರೂ ಕಂಡು ಬಂದರೆ ಅವರಿಗೆ ಒಂದು ಪ್ರತ್ಯೇಕವಾಗಿ ಕೋವಿಡ್ ಐಸೋಲೇಷನ್ ವಾರ್ಡ್ ಮಾಡಬೇಕು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕ ಐಸೋಲೇಷನ್ ವಾರ್ಡ್ ಮಾಡಿಲ್ಲ. ಈ ವಾರ್ಡ್ ಮಾಡಿದ ನೆಲೆಯಲ್ಲಿ ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯಲ್ಲಿ ಗೊಂದಲ ಉಂಟಾಗಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಕೊರೋನಾ ಆತಂಕ ಶುರುವಾದರೂ ಗಡಿ ಜಿಲ್ಲೆ ಕಲಬುರಗಿಯಲ್ಲಿ ಇನ್ನೂ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಈ ನಡುವೆ ನೆರೆಯ ಮಹಾರಾಷ್ಟ್ರದಿಂದ ನಿರಂತರವಾಗಿ ವಾಹನಗಳು ಬರ್ತಿವೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಬೋಳೂರ್ಗಿ ಚೆಕ್ಪೋಸ್ಟ್ನಲ್ಲಿ ಯಾವುದೇ ತಪಾಸಣೆ ಇಲ್ಲದೆ ವಾಹನಗಳು ರಾಜ್ಯಕ್ಕೆ ಬರುತ್ತಿದ್ದು ನಿತ್ಯ ಸಾವಿರಾರು ಪ್ರಯಾಣಿಕರು ಕಲಬುರಗಿಗೆ ಆಗಮಿಸುತ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕೊರೋನಾ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಹೀಗಾಗಿ ಏನು ಅಂತಂದರೆ ಈಗಾಗಲೇ ಕೇರಳ ಬಾರ್ಡರ್ನಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಚೆಕ್ ಮಾಡಲಾಗ್ತಾ ಇದೆ. ಆದರೆ ನೆರೆಯ ರಾಜ್ಯ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಈಗಾಗಲೇ ಏನು ಅಂತಾರೆ ಸಾಕಷ್ಟು ವಾಹನಗಳು ಕೂಡ ಎಂಟ್ರಿ ಆಗ್ತಾ ಇದೆ. ಆದರೆ ಇಲ್ಲಿ ಚೆಕ್ ಪೋಸ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಚೆಕ್ಕಿಂಗನ್ನು ನಡೆಸ್ತಾ ಇಲ್ಲ. ಕೊರೋನಾ ನಿಯಂತ್ರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಜನರು ಕೂಡ ಸಾಧ್ಯವಾದಷ್ಟು ಮುನ್ನೆಚ್ಚರಿಕೆ ವಹಿಸಿ ಕೊರೋನಾ ಕಂಟಕದಿಂದ ಪಾರಾಗಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.